ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬೆಂಗಳೂರು ನಗರದ ನಮ್ಮ ಮೆಟ್ರೋ ಯೋಜನೆಗೆ ಭೂಮಿ ನೀಡುವಂತಹ ವಿಷಯಕ್ಕೆ ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ನಡುವೆ ತೀವ್ರ ಜಟಾಪಟಿ ಮುಂದುವರೆದಿದೆ. ಏನಿದು ಯೋಜನೆ? ಇದೀಗ ವಿವಾದದ ಸ್ವರೂಪ ಪಡೆದುಕೊಂಡಿರೋದ್ಯಾಕೆ ಅನ್ನುವಂತಹ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೆಬ್ಬಾಳದ ಮೆಟ್ರೋಗೆ ಮಲ್ಟಿ ಮಾಡೆಲ್ ಹಬ್ ನಿರ್ಮಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಭೂಮಿ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಒತ್ತಾಯಿಸ್ತಾ ಇದ್ರು. ಈ ಯೋಜನೆಯಿಂದ ಸಂಚಾರ ಸುಗಮವಾಗ್ತದೆ ಅನ್ನೋದು ಅವರ ನಿಲುವಾಗಿತ್ತು. ಅಂತಾರಾಷ್ಟ್ರೀಯ ಏರ್ಪೋರ್ಟ್, ಬಿಎಂಟಿಸಿ ಡಿಪೋ, ರೈಲ್ವೆ ನಿಲ್ದಾಣಗಳಿಗೆ ಸುಗಮ ಸಂಚಾರ ನೀಡುವುದು ಇದರ ಉದ್ದೇಶವಾಗಿತ್ತು. ರಾಜ್ಯ ಸರ್ಕಾರ, ವಿವಿಧ ಸಂಘಟನೆ ಹಾಗೂ ಕೇಂದ್ರ ಸಚಿವರ ವಿನಂತಿ ಹೊರತಾಗಿಯೂ ಕೂಡ ಸರ್ಕಾರವು ಮೆಟ್ರೋಗೆ ಭೂಮಿ ಮಂಜೂರು ಮಾಡದೆ ಒಂದು ಖಾಸಗಿ ಸಂಸ್ಥೆಗೆ ಭೂಮಿಯನ್ನ ಮಂಜೂರು ಮಾಡಿತ್ತು. ಆದರೆ ಕರ್ನಾಟಕ ಹೈಕೋರ್ಟ್ ಆ ಖಾಸಗಿ ಸಂಸ್ಥೆ ಅಸ್ತಿತ್ವದಲ್ಲಿ ಇಲ್ಲ, ಆ ಭೂಮಿ ವಿವಾದಾತ್ಮಕ ವರ್ಗಾವಣೆ ಅಂತ ಹೇಳಿ ರದ್ದುಗೊಳಿಸಿ ಸಿಬಿಐ ತನಿಖೆಗೆ ಆದೇಶವನ್ನ ನೀಡಿದೆ. ಆರಂಭದಲ್ಲಿ ಸಾರಿಗೆ ಸುಗಮಗೊಳಿಸೋಕೆ ಮತ್ತು ಸಂಚಾರ ಅವ್ಯವಸ್ಥೆ ಸರಿಯಾದ ಪ್ರಮಾಣದಲ್ಲಿ ಕಡಿಮೆ ಮಾಡೋಕೆ ಮೆಟ್ರೋ ವಿಸ್ತರಣೆಗೆ ಭೂಮಿ ಅವಶ್ಯಕತೆ ಇದ್ರೂ ಕೂಡ ಖಾಸಗಿ ಸಂಸ್ಥೆಗೆ ಭೂಮಿ ಮಂಜೂರು ಮಾಡಿರುವುದು ರಾಜ್ಯ ಸರ್ಕಾರದ ತರ್ಕಬದ್ಧವಲ್ಲದ ಕೆಲಸ. ಇದರ ಹಿಂದಿನ ಉದ್ದೇಶ ಏನಿರಬಹುದು ಅನ್ನೋದೇ ಹೇಗಿರುವಂತಹ ಕುತೂಹಲ. ಈಗ ಹೈಕೋರ್ಟ್ ನೀಡಿರುವಂತಹ ತೀರ್ಪಿನಿಂದ ಮುಂದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಟಾಪಟಿ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.